ಹಾಯ್ ಫ್ರೆಂಡ್ಸ್, ಬೆಳಗ್ಗೆ ಎದ್ದೆ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಎದ್ದು ಇವಾಗ ತಾನೇ ಕುಂತಿದ್ದೀನಿ. ನಮ್ಮ ಮನೇಲಿ ಏನೋ ಸೌಂಡ್ ಆಯ್ತಾ ಇತ್ತು. ಏನು ಸೌಂಡ್ ಆಗ್ಬೋದು ಅಂತ ಅಂದ್ಬಿಟ್ಟು ಎದ್ದು ನೋಡಿ ನಮ್ಮ ಕೊತ್ತಿಮರಿ ನೋಡಿ ಎದ್ದು ನಾನು ಹಾಲು ಬಿಟ್ಟಿಲ್ಲ ಅಂತ ಅಂದ್ಬಿಟ್ಟು ನಾವು ಆಡುಗಳಿಗೆ ಮತ್ತು ಹಸಿಗೆ ಹಿಂಡಿ ತೊಗೊಂಬಂದು ಇಟ್ಟಿರ್ತೀವಲ್ಲ ನೋಡಿ, ಅದನ್ನು ತಿಂತೈತೆ ನೋಡಿ. ಇಲ್ಲಿ ಕಟ ಕಟ ಕಟನ್ ಕಟ್ಕೊಂಡು ತಿಂತೈತೆ. ಹಸುಗಳಿಗೆ ಸಾಲ್ಟೇಜು, ಆಡಿಗೆ ಸಾಲ್ಟೇಜು, ರೈಟ್ ಜಾಸ್ತಿ ಅಂತ ಅಂದರೆ ನೋಡಿ ಕೆಳಗೆ ತಗೊಳ್ಳೋದು ಕವರ್ ಒಳಗಿಂದವ ಕಟ್ಕೊಂಡು ತಿನ್ನೋದು. ಯಾವ ಥರ ಕೆಲಸ ಮಾಡ್ತೈತೆ ಅಂತ. ನಾನೇನೋ ಇಲಿ ಬಂದೈತೇನೋ ಅಂತ ನಾನು ಅಂದ್ಕೊಂಡ್ರೆ ಇದು ನಮ್ಮ ಕೊತ್ತಿಗೆ ಕೆಲಸ. ಸಿದ್ದಿ, ಏನು ತಿಂತ ಇದೆಯಾ? ಹಾಂ, ಏನೇನು ತಿಂತಿದೀಯಾ? ಹೊಡಿತೀನೀಗ ಸಿದ್ದಿ. ಸಿದ್ದಿ ನೋಡಿ, ಇಲಿಗಳು ಮನೇಲಿ ಆಯ್ತವೆ ಅಂತ ಕೊತ್ತಿ ಸಾಕೊಂಡ್ರೆ ಇದೇ ಇಲಿ ಆಗಿತ್ತೆ ನಮ್ಮ ಮನೇಲಿ. ಒಂದು ತರಕಾರಿ ಬಿಡಲ್ಲ, ಏನು ಬಿಡಲ್ಲ, ಒಂದು ಟೊಮೊಟೊ ಬಿಡಲ್ಲ. ಹೋಗು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಟೈಮ್ ಬಂದು 5:15 ನಾನು ಇವಾಗ ಹಾಲು ಕಡೆಗೆ ಎದ್ದಿದ್ದೀನಿ. ಇಲ್ಲ ತೆಗಿ. ಫ್ರೆಂಡ್ಸ್, ಹಾಗೆಯೇ ಟೈಮ್ ಬಂದು 5:15 ಆಗಿತ್ತು. ನಾನು ಹಾಲು ಕರೆಯೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡು ಈಗ ಹಾಲನ್ನ ಕರಿತಾ ಇದ್ದೆ. 5:15ಗೆ ಸ್ವಲ್ಪ ಬೆಳಕಾಗಿತ್ತು ಆಲ್ರೆಡಿ ಅಲ್ಲೇ.
ಫ್ರೆಂಡ್ಸ್ ಹಾಗೆಯೇ ಹಾಲೆಲ್ಲ ಕರೆದಾಯಿತು. ಈಗ ಅಪ್ಪನಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಅದಕ್ಕೆ ಟ್ಯಾಬ್ಲೆಟ್ಸ್ ತೊಗೊಂಬಂದು ಕೊಟ್ಟಿದ್ದೆ. ಅದಕ್ಕೀಗ ಟ್ಯಾಬ್ಲೆಟ್ಸ್ ನುಂಗ್ತಾ ಇದೆ. ಹಾಗೆಯೇ ಈ ಕಡೆ ನಮ್ಮನೆಯವರು ಸಹ ಹಾಲನ್ನ ತೊಗೊಂಡೋಗೋಕ್ಕೆ ಹೋಗ್ತಾಯಿದ್ರು. ಹಾಲು ತೊಗೊಂಡು ಡೈರಿಗೆ ಹಾಕೋಕ್ಕೆ ಹೋಗ್ತಾಯಿದ್ರು. ಹಾಗೆಯೇ ಮನೆ ಮುಂದೆಲ್ಲ ಕಸ ಗುಡಿಸಿ ಇವಾಗ ನೀರು ಹಾಕೋಣ ಅಂತ ಹೇಳ್ಬಿಟ್ಟು ಕಸ ಗುಡಿಸ್ತಾ ಇದ್ದೆ. ನಾನು ಹಾಲು ಕರೆಯೋಕ್ಕಿಂತ ಮುಂಚೆನೇ ಕಸ ಗುಡಿಸ್ತೀವಿ ಫಸ್ಟೆಲ್ಲ. ಆದರೆ ಇವಾಗ ಗಾಡಿಯ ಮನೆ ಮುಂದೆ ನಿಲ್ಲಿಸಿರ್ತಾರೆ, ಅದಕ್ಕೋಸ್ಕರ ಗಾಡಿ ತೆಗೆದಾದ್ಮೇಲೆ ನಾನು ಕಸ ಗುಡಿಸ್ಬಿಟ್ಟು ಮನೆ ಮುಂದೆಲ್ಲ ನೀರು ಹಾಕ್ತೀನಿ. ಫ್ರೆಂಡ್ಸ್ ಹಾಗೆಯೇ ಪಾತ್ರೆ ಇತ್ತು, ಎಲ್ಲ ಈಚೆ ತೊಗೊಂಬಂದು ಎಲ್ಲ ಬೆಳಗೋಣ ಅಂತ ಹೇಳ್ಬಿಟ್ಟು ಈಚೆ ಹಾಕಿದ್ದೆ. ಈಗ ಪಾತ್ರೆಗಳನ್ನೆಲ್ಲ ಬೆಳಗ್ಬಿಟ್ಟು ನಾನು ಆಮೇಲೆ ತಿಂಡಿ ಎಲ್ಲ ರೆಡಿ ಮಾಡೋಕ್ಕೆ ಹೋಗಬೇಕು. ಫ್ರೆಂಡ್ಸ್ ಹಾಗೆಯೇ ನಂದು ಪಾತ್ರೆ ಎಲ್ಲ ತೊಳೆದಾಯಿತು. ನಮ್ಮ ಮನೆಯವರು ಸಹ ಹಾಲು ಹಾಕ್ಬಿಟ್ಟು ಬರ್ತಾಯಿದ್ರು. ಅಯ್ಯೋ ನೀವು ಬಂದೆ ಶಾಲಿ ಹಾಗೆಯೇ ನಮ್ಮ ಯಜಮಾನ್ರು ಕರೆಂಟ್ ಬಂದಿತ್ತು ಅಂತ ಅಂದ್ಬಿಟ್ಟು ತೆಂಗಿ ಸಸಿಗೆ ನೀರು ಬಿಡ್ತಾಯಿದ್ರು. ಅದಕ್ಕೆ ನಾನು ಸಹ ಇಲ್ಲಿ ಹೊಲದೊಳಗೆ ಬಂದಿದ್ದೆ. ಫ್ರೆಂಡ್ಸ್ ಹಾಗೆಯೇ ಇವತ್ತು ಬೆಳಗ್ಗೆ ನಾನು ತಿಂಡಿಗೆ ಇವತ್ತು ಪಲಾವ್ ಮಾಡೋಣ ಅಂತ ಅಂದ್ಕೊಂಡ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಹೇಳಬೇಕು ಅಂತಂದರೆ ತರಕಾರಿ ಏನೂ ಇರಲಿಲ್ಲ. ನಮ್ಮ ಗಿಡದಲ್ಲೇ ಸ್ವಲ್ಪ ಮುಳಗಾಯಿ ಇತ್ತು, ಅದನ್ನೇ ಕಿತ್ಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನೀರಿಗೆ ಹಾಕ್ಕೊಂಡಿದ್ದೀನಿ. ಅದನ್ನೇ ಹಾಕೋಣ ಅಂತ ಅಂದ್ಬಿಟ್ಟು, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಶುಂಠಿನ ಜಜ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕುಟಾಣಿಗೆ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ಕುಕ್ಕರ್ಗೆ ಎಣ್ಣೆ ಬಿಟ್ಬಿಟ್ಟು ಚಕ್ಕೆ ಮತ್ತು ಲವಂಗ ಹಾಕ್ಕೊಂಡು ಜಜ್ಜಿರೋ ಮಸಾಲೆ ಮತ್ತು ಬಟಾಣಿ, ನೆನೆ ಹಾಕ್ಕೊಂಡಿರೋ ಬಟಾಣಿ ಮತ್ತು ಬದನೆಕಾಯಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿ, ಟೊಮೊಟೊ ಎಲ್ಲನೂ, ಈರುಳ್ಳಿ ಇದೆಲ್ಲನೂ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ನೀರು ಹಾಕಿ, ಅಕ್ಕಿ ಹಾಕಿ, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ವಿಸಲ್ ಕೂಗಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸಿಂಪಲಾಗಿ ಮಾಡ್ಕೊಬೋದು. ಮನೇಲಿರೋ ಐಟಮ್ಸ್ಗಳು, ಇಂಗ್ರೀಡಿಯೆಂಟ್ಸ್ಗಳು ಹಾಕೊಂಬಿಟ್ಟು ಸಿಂಪಲಾಗಿ ರುಚಿಯಾಗಿ ಪಲಾವ್ ಮಾಡ್ಕೊಬೋದು. ನಾನೀಗ ಅದೇ ರೀತಿ ಮಾಡ್ತಾಯಿದ್ದೆ. ಫ್ರೆಂಡ್ಸ್ ಹಾಗೆಯೇ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ.